ಈಗ ಸುದ್ದಿಗಳ ವಿವರ. ಮೊದಲಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣ. ಈಗ ಅದಕ್ಕೊಂದು ದೊಡ್ಡ ಡೆವಲಪ್ಮೆಂಟ್ ಸಿಕ್ಕಿದೆ. ಒಬ್ಬ ಆರೋಪಿಯನ್ನ ಪೊಲೀಸರು ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಆ ಆರೋಪಿಯನ್ನ ಠಾಣೆಗೆ ಕರ್ಕೊಂಡು ಬಂದಿದ್ದು ಬಾಂದ್ರಾ ಪೊಲೀಸರು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾರು ಏನು ಅಂತೇಳಿ. ಈ ಆರೋಪಿ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದ. ಅವನು ಮನೆ ಒಳಗೆ ಇದ್ದಂತ ಸಂದರ್ಭದಲ್ಲಿ 1 ಕೋಟಿ ರೂಪಾಯಿ ಹಣ ಕೊಡಕ್ಕೆ ಡಿಮ್ಯಾಂಡ್ ಮಾಡಿದ್ದ ಆರೋಪಿ. ರೈಲ್ವೆ ನಿಲ್ದಾಣದ ಬಳಿ ಆರೋಪಿಯನ್ನ ಬಂಧಿಸಲಾಗಿದೆ. ಇಲ್ಲಿಂದ ಹೋದ ನಂತರ ರೈಲ್ವೆ ನಿಲ್ದಾಣದಲ್ಲಿ ಬಟ್ಟೆ ಬಂಧಿಸಿದ್ದ ಈ ಆರೋಪಿ. ಬಹಳ ಮುಖ್ಯವಾದ ಅಂಶ ಅಂದ್ರೆ ಸೈಫ್ ಅಲಿ ಖಾನ್ ಮನೆ ಕೆಲಸದರ ಜೊತೆ ಇವನಿಗೆ ಏನಾದ್ರೂ ರಿಲೇಷನ್ ಇತ್ತ, ಗೊತ್ತಿತ್ತ ಅವನಿಗೆ, ಅವರ ಆತ್ಮೀಯನ? ಈ ಕುರಿತು ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಇಡೀ ತನಿಖೆ ಉಸ್ತುವಾರಿಯನ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ತನಿಖಾಧಿಕಾರಿ ದಯಾ ನಾಯ್ಕ್ ಅವರು ತನಿಖೆಯ ಉಸ್ತುವಾರಿಯನ್ನು ವಹಿಸಿದ್ದಾರೆ. ದಯಾ ನಾಯ್ಕ್ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿ ನಡೆದಂತ ಪ್ರಕರಣ. ಆತ ಮನೆಯೊಳಗೆ ಮುಂಚೆಯೇ ಬಂದಿದ್ದಾನೆ ಮನೆಯೊಳಗೆ. ಆಮೇಲೆ ಸೈಫ್ ಅಲಿ ಖಾನ್ ಅದನ್ನು ನೋಡಿದಂತ ಮನೆ ಕೆಲಸದವರೊಬ್ರು ಕೂಕೊಂಡಿದ್ದಾರೆ, ಯಾರೊಬ್ಬ ಅಪರಿಚಿತ ಬಂದಿದ್ದಾನೆ ಅಂತ ಹೇಳಿ. ಆಗ ಸೈಫ್ ಅಲಿ ಖಾನ್ ಎದ್ದಿದ್ದಾರೆ. ಸೈಫ್ ಅಲಿ ಖಾನ್ ಮತ್ತು ಈ ವ್ಯಕ್ತಿಯ ಜೊತೆಗೆ, ಆರೋಪಿಯ ಜೊತೆಗೆ ಸ್ವಲ್ಪ ಘರ್ಷಣೆ ಆಗಿದೆ, ಜಗಳ ಆಗಿದೆ. ಆ ಸಂದರ್ಭದಲ್ಲಿ ಆತ ಚಾಕುವಿನಿಂದ ಸೈಫ್ ಅಲಿ ಖಾನ್ ಅವರ ಮೇಲೆ ಇರಿದಿದ್ದಾನೆ. ಆ ಸಂದರ್ಭದಲ್ಲಿ ಕರೀನಾ ಕಪೂರ್ ಅವರು ಆಗ್ತಾನೆ ಮನೆಗೆ ಬಂದಿದ್ರಂತೆ. ಅವರಿಬ್ಬರು ಮಕ್ಕಳು ಸಹ ಇದ್ರು. ಈ ಘಟನೆ ನಡೆದ ಸೈಫ್ ಅಲಿ ಖಾನ್ ಅವರಿಗೆ 6 ಕಡೆ ಚಾಕುವಿನಿಂದ ಇರುತ್ತಾನೆ. ಚಾಕುವಿನಿಂದ ಇರಿದು ಅಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಆ ರೀತಿ ಹಿಂಭಾಗದ ಎಮರ್ಜೆನ್ಸಿ ಎಕ್ಸಿಟ್ ಏನಿದೆ, ಆ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಆತ ನಡ್ಕೊಂಡು ಹೋಗ್ತಾನೆ. ಅಲ್ಲಿ CC ಕ್ಯಾಮೆರಾದಲ್ಲಿ ಇವನ ಮುಖ ಸೆರೆಯಾಗಿದೆ. ಅಲ್ಲಿಂದ ಹೊರ ಹೋಗ್ತಾನೆ ಅವನು. ನಂತರ ಕರೀನಾ ಕಪೂರ್ ಅವರು ಸೈಫ್ ಅಲಿ ಖಾನ್ ಅವರ ಮಗ, ದೊಡ್ಡ ಮಗ, ಆತನಿಗೆ ಫೋನ್ ಮಾಡ್ತಾರೆ. ಅವರು ಬಂದು ಸೈಫ್ ಅಲಿ ಖಾನ್ನ ಲೀಲಾವತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ಸರ್ಜರಿ ಆಗುತ್ತೆ. ಆದರೆ ಬಹಳ ಮುಖ್ಯವಾದ ಅಂಶ ಇಲ್ಲೇ ಅಂದ್ರೆ ಆತ ಮನೆಯೊಳಗೆ ಬಂದಿದ್ದು ಹೇಗೆ ಅಂತ. ಬಹಳ ಮುಂಚೆ ಮನೆಯೊಳಗೆ ಬಂದು ಸೇರ್ಕೊಂಡಿದ್ದಾನೆ, 1ನೇ ಅಂಶ. ಮತ್ತು ಈ ಘಟನೆ ಆದ ನಂತರ ಅವಳು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಇಂಥ ಜಾಗದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇದೆ, ನೀನು ಅಲ್ಲಿಂದ ಹೋಗ್ಬೋದು ಅಂತ ಅವನಿಗೆ ಹೇಳಿದ್ಯಾರು? ಇದು ಹೇಗೆ ಗೊತ್ತಿತ್ತು? ಅವನು ಈ ಮನೆಯನ್ನ ಮೊದಲೇನೆ ಸ್ಟಡಿ ಮಾಡಿದ್ನ ಅಥವಾ ಮನೆಯಲ್ಲಿ ಇದ್ದವರು ಯಾರಾದರೂ ಅವನಿಗೆ ಹೆಲ್ಪ್ ಮಾಡಿದ್ರ? ಯಾರು ಈತನಿಗೆ ಸಹಾಯ ಮಾಡಿದರು? ಹೇಗೆ ಅವನಿಗೆ ಈ ವಿಷಯ ಗೊತ್ತಿತ್ತು? ಅವನು ಮನೆಯೊಳಗೆ ಬರಬೇಕು ಅಂತಂದ್ರೆ ಯಾರ್ದಾದ್ರೂ ಸಹಾಯ ಬೇಕು. ಇಲ್ಲ, ಯಾರೋ ಎಲ್ಲರ ಕಣ್ ತಪ್ಪಿಸಿ ಅವನು ಮನೆಯೊಳಗೆ ಸೇರಿರ್ಬೇಕು. ಎಲ್ಲರ ಕಣ್ ತಪ್ಪಿಸಿ ಮನೆಯೊಳಗೆ ಸೇರಿದ ಅಂತಂದ್ರೆ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ ಭದ್ರತೆ ಇದ್ರೂ ಸಹ ಆತ ಬಂದಿದ್ದಾನೆ ಅಂದ್ರೆ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ. ಇನ್ನೊಂದು, ಅಂತ ಜಗಳ ಆಗಿದೆ ಮನೆಯೊಳಗೆ. ಅಲ್ಲಿ ಸೈಫ್ ಅಲಿ ಖಾನ್ ಅವ್ರ ಮೇಲೆ 6 ಬಾರಿ ಹಲ್ಲೆ ಆಗಿದೆ. 1 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ನಂತೆ ಬಂತಷ್ಟು ಅವನ ಮನೆಯೊಳಗೆ. ಆಗ ಘರ್ಷಣೆ ಆಗಿದೆ. ಸೈಫ್ ಅಲಿ ಖಾನ್ ಅವ್ರ ಮೇಲೆ ಚಾಕುವಿನಿಂದ ದಾಳಿ ಮಾಡಿದ್ದಾರೆ. ಕೆಲಸಗಾರನಿಗೂ ಸಹ ಒಬ್ಬರಿಗೆ ಪೆಟ್ಟಾಗಿದೆ, ಕೈಗೆ ಚಾಕುವಿನ ಇರಿತ ಆಗಿದೆ. ಅದಾದ್ಮೇಲೆ ಅವನು ಎಮರ್ಜೆನ್ಸಿ ಎಕ್ಸಿಟ್ ಇಂದ 12ನೇ ಮಹಡಿ
ಸೈಫ್ ಅಲಿ ಖಾನ್ ಅವ್ರ ಮನೆ ಇರತಕ್ಕಂಥದ್ದು ಆ ಅಪಾರ್ಟ್ಮೆಂಟ್ನ 12ನೇ ಮಹಡಿಯಲ್ಲಿ. ಆ 12ನೇ ಮಹಡಿಯಿಂದ ಆತ ಈ ಎಮರ್ಜೆನ್ಸಿ ಎಕ್ಸಿಟಲ್ಲಿ ಕೆಳಗಿಳಿದು ಹೋಗ್ತಾನೆ. ಭಾಳ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದಾನೆ ಅವನು. ಯಾರು ಎದುರು ಬರಲ್ಲ, ಇಲ್ಲಿ ಸಿಗಲ್ಲ ಅಂತ ಗ್ಯಾರಂಟಿ ಇತ್ತು ಅನ್ಸುತ್ತೆ ಅವನಿಗೆ. ಅಂದರೆ ಅಷ್ಟೆಲ್ಲ ಗೊತ್ತಿದೆ ಅವನಿಗೆ. ಇದು ಅವನೇ ಏನಾದರೂ ಭಾಳ ದಿನಗಳಿಂದ ಒಂದು ಬ್ಲೂ ಪ್ರಿಂಟ್ ಹಾಕಿ ಪ್ಲಾನ್ ಮಾಡಿ ಬಂದಿದ್ದ, ಅಥವಾ ಸೈಫ್ ಅಲಿ ಖಾನ್ ಮನೆಯವರು ಯಾರಾದರೂ, ಮನೆಯಲ್ಲಿರ್ತಕ್ಕಂಥ ಕೆಲಸಗಾರ ಯಾರಾದರೂ ಅವನಿಗೆ ಹೆಲ್ಪ್ ಮಾಡಿದ್ರ ಅಂತ. ಯಾಕಂದರೆ ಸೈಫ್ ಅಲಿ ಖಾನ್ ಅವರಿಗೆ ಈ ಹಿಂದೆನೂ ಸಹ ಥ್ರೆಟ್ ಇತ್ತು. ಆತನ ಮೇಲೆ ಹಲ್ಲೆ ಪ್ರಯತ್ನವನ್ನು ಮಾಡಲಿಕ್ಕೆ ಒಂದು ಪೊಲೀಸರು ಆ ಸಂಚನ್ನು ವಿಫಲ ಮಾಡಿದರು. ಹಾಗಾಗಿ ಸೈಫ್ ಅಲಿ ಖಾನ್ ಅವರ ಭದ್ರತೆ ಏನಿದೆ, ಆ ಭದ್ರತೆ ತುಂಬ ಬಿಗಿಯಾಗಿ ಮಾಡಿದರು. ಖಾಸಗಿ ಭದ್ರತೆ ನಿಯೋಜನೆ ಮಾಡ್ಕೊಂಡಿದ್ರು ಸೈಫ್ ಅಲಿ ಖಾನ್. ಆದರೂ ಸಹ ಆತ ಮನೆಯೊಳಗೆ ಬಂದಿದ್ದಾನೆ ಮತ್ತು ತುಂಬ ಆರಾಮಾಗಿ ಹೋಗಿದ್ದಾನೆ ಅಂತಂದರೆ ಹೇಗೆ? ಇದು ಭಾಳ ಮುಖ್ಯವಾದ ಪ್ರಶ್ನೆ. ಪೊಲೀಸರು ಇದನ್ನು ತನಿಖೆ ಮಾಡ್ತಾ ಇದ್ದಾರೆ. ಇವನು ಇಲ್ಲಿಂದ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಬಟ್ಟೆ ಬದಲಾಯಿಸಿ ಅಲ್ಲಿಂದ ಮುಂದಕ್ಕೆ ಹೋಗ್ತಕ್ಕಂಥ ಯೋಚನೆ ಇತ್ತೇನೋ ಅವನಿಗೆ. ಆದರೆ ಬಾಂದ್ರಾ ಪೊಲೀಸ್ ಅವನನ್ನು ಆ ರೈಲು ನಿಲ್ದಾಣದಿಂದ ಹಿಡ್ಕೊಂಡು ಬಂದು ಈಗ ಅರೆಸ್ಟ್ ಮಾಡಿದ್ದಾರೆ. ಬಾಂದ್ರಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ. ಆ ಪೊಲೀಸ್ ಠಾಣೆಯಲ್ಲಿ ಆತನಿಗೆ ತನಿಖೆ ನಡೀತಾ ಇದೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂದೆ, ಏನು, ಅವನ ಮೋಟಿವ್ ಏನು, ಭಾಳ ಮುಖ್ಯವಾಗಿ ದರೋಡೆ ಮಾಡಬೇಕು ಅನ್ನೋದಷ್ಟೇ ಅವನ ಮೋಟಿವ್ ಆಗಿತ್ತಾ, ಅಥವಾ ಮತ್ತೆ ಏನಾದರೂ ಬೇರೆ ಯೋಚನೆ ಮಾಡಿದ್ನ ಅವನು? ನಿಜವಾದ ಉದ್ದೇಶ ಏನು ಈ ದಾಳಿಯ ಹಿಂದೆ ಅನ್ನೋದನ್ನು ಪತ್ತೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಈಗ ಈ ಇಡೀ ತನಿಖೆಯ ಜವಾಬ್ದಾರಿನ ಹೊತ್ತಿರೋದು ದಯಾ ನಾಯ್ಕ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಲೇ ಹೆಸರಾಗಿರ್ತಕ್ಕಂಥ ದಯಾ ನಾಯ್ಕ್. ದಯಾ ನಾಯ್ಕ್ ಕನ್ನಡಿಗರವರು, ಕರಾವಳಿಯವರು. ಮುಂಬೈ ಪೊಲೀಸಲ್ಲಿ ತುಂಬ ದೊಡ್ಡ ಹೆಸರು ದಯಾ ನಾಯ್ಕ್ ಅವ್ರದ್ದು. ಅಲ್ಲಿ ರೌಡಿಗಳನ್ನು ಮಟ್ಟ ಹಾಕಿದವರು ದಯಾ ನಾಯ್ಕ್. ಆ ದಯಾ ನಾಯ್ಕ್ ಈಗ ಅವರು ಈ ಇಡೀ ಪ್ರಕರಣದ ತನಿಖೆಯ ಉಸ್ತುವಾರಿಯನ್ನು ಹೊತ್ತಿದ್ದಾರೆ. ಸೈಫ್ ಅಲಿ ಖಾನ್ ಅವರ ಮೇಲೆ ಏನು ಚಾಕುವಿನಿಂದ ಹಲ್ಲೆ ಆಯಿತು, ಇಡೀ ಘಟನೆ, ಇಡೀ ತನಿಖೆಯ ಉಸ್ತುವಾರಿ ದಯಾ ನಾಯ್ಕ್ ಅವ್ರದ್ದು.